ಈಗ ನಾನು ಮಾಡಿ ಬಂದಿದ್ದು ಕೊಲೆ. ಅದು ಯಾರ ಕಲೆ? ಶ್ರೀಮಂತ ಶ್ಯಾಮ ಸುಂದರ ಕೊಲೆ. ಪಾಪ ಶ್ಯಾಮ ಸುಂದರ ಸಂಭಾಷ. ಅವನು ಸಾಯಲು ಅವನ ಶ್ರೀಮಂತಿಕೆ ಕಾರಣ. ಶ್ಯಾಮ ಸುಂದರ, ನಿನ್ನ ಅಚ್ಚುಕಟ್ಟಾದ ದೇಹದಲ್ಲಿ ಒಂದೇ ಒಂದು ಗುಂಡು ತಾಗಿದಕ್ಕೆ ಸತ್ತು ಪ್ರಾಣ ಹೊಡೆದುಕೊಂಡು ಸತ್ತೆ ಹೋದೆಯಲ್ಲ. ನೀನು ತುಂಬಾ ಜಾಣ. ಇರದಿದ್ದರೆ 16 ಗೋಲುಗಳು ನಿನ್ನ ದೇಹದಲ್ಲಿ ಗೋಲು ತಾಗಿ ನಿನ್ನ ದೇಹ ಚಿತ್ರ ವಿಚಿತ್ರವಾಗುತ್ತಿತ್ತು ಈ ಛತ್ರಪತಿಯ ಕೈಯಲ್ಲಿ. ನೀಲಕಂಠ, ನೀನು ಅಂದಂತೆ ಶ್ಯಾಮ ಸುಂದರ ಸತ್ತು ಸ್ವರ್ಗಕ್ಕೆ ಸೇರಿದ. ಮುಂದಿನ ಸಾವು ಬೇರೆ ಯಾರು ಅಲ್ಲ ನೀಲಕಂಠ, ನೀನೇ. ನೀನು ಹೇಳಿದಂತ ಆಶೆಗಳನ್ನು ನಾನೇಕೆ ಈಡೇರಿಸುತ್ತೇನೆ ಎಂದು ನಿನಗೆ ಗೊತ್ತಾ? ಅದು ನಿನಗೆ ಗೊತ್ತಿಲ್ಲ. ನೀನು ಸತ್ತಾಗ ಗೊತ್ತಾಗುತ್ತದೆ ಈ ಛತ್ರಪತಿಯ ಕಾರ್ಯಸ್ಥಾನದ ಕುತಂತ್ರದ ಬುದ್ಧಿ. ಗ್ರಾಮ ಪಂಚಾಯತಿ ಮೆಂಬರ್ ಗೀತಾರಾಣಿಯವರೇ, ಇದೇನಿದು ಇಷ್ಟೊಂದು ಹೊಗಳಿಕೆ ನನಗೆ ಯಾಕೆ? ಹೊಗಳಿಕೆ? ನಾನು ಹೊಗಳಿದ್ದು ಅಲ್ಲ ಗೀತಾರಾಣಿ. ಇರಲಿ, ನಿಮ್ಮ ಚೇರ್ಮನ್ ಏನನ್ನುತ್ತಿದ್ದಾರೆ? ಹೇಗೆ ನಡೆಯುತ್ತಿದೆ ನಿಮ್ಮ ಮೆಂಬರ್ ಕೆಲಸ? ನಮ್ಮ ವ್ಯವಹಾರ ಚೆನ್ನಾಗಿ ಇದೆ, ಅದನ್ನ ಕೇಳ್ತಾ ಇದ್ರಲ್ಲ, ಯಾಕೆ? ಅರ್ಥವಾಗಿದ್ದರೂ ಅರ್ಥವಾಗದಂತೆ ನಟಿಸುವ ಕಲೆ ನಿಮ್ಮಲ್ಲಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಓಹೋ, ನಾನು ನೀಲಕಂಠನ ಜೊತೆಗೆ ಸಂಬಂಧ ಇಟ್ಟುಕೊಂಡ ವಿಷಯ ಇವನಿಗೆ ತಿಳಿದಿದೆ ಅಂತ ಕಾಣುತ್ತೆ. ಅದನ್ನ ನೇರವಾಗಿ ಕೇಳಿದ್ರೆ ಈ ರೀತಿ ಅಂತ ಇದ್ದಾನೆ. ಹಾ ನೋಡಿ ಛತ್ರಪತಿ, ಯಾಕೆ ಸುತ್ತಿ ಬಳಸಿ ಮಾತು? ಏನು ವಿಷಯ ನೇರವಾಗಿ ಕೇಳಬಹುದಲ್ಲ? ಹೇಳುವುದೇನಿದೆ ಗೀತಾ? ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದರೆ ಯಾರೂ ನೋಡಿಲ್ಲವೆಂದು ಅರ್ಥವಾಯಿತು ನಿಮ್ಮ ಪ್ರಶ್ನೆ. ಓಹೋ, ನಾನು ನೀಲಕಂಠನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಆ ವಿಷಯ ಗೊತ್ತಿದ್ದು ಅದನ್ನ ಕೇಳೋಕೆ ನಿಮಗೆ ಇಷ್ಟೊಂದು ಭಯವೇ? ಭಯ? ನಾನು ನಿನಗೆ ಇಷ್ಟು ಹೊತ್ತಿನಿಂದ ಏಕವಚನದಲ್ಲಿ ಮಾತನಾಡುತ್ತಿದ್ದೇನೆ ಎಂದು ತಿಳಿದು ಇವನೆಬ್ಬ ಚಂಡ ಎಂದು ತಿಳಿದುಕೊಂಡಿರುವೆಯಾ? ಅದು ನನಗೆ ಭಯ ಭೀತಿಗಳನ್ನು ಈ ಛತ್ರಪತಿಯ ಕಾಲು ಸುತ್ತಲೂ ಸುಳಿಯಲಾರದು. ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು ರೀ. ನೀಲಕಂಠ ಈ ಲೆವೆಲ್ಗೆ ಬರೋಕೆ ನೀವೇ ಕಾರಣ ಅಂತ ಗೊತ್ತು. ಅವನ ಪುಂಡಾಟಿಕೆ ಹಾರಾಟಿಕೆ ಏನೇ ಇದ್ರು ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನೀವು ಧೈರ್ಯ ಕೊಟ್ಟಿದ್ದಕ್ಕೆ ಅವನ ಈ ರೀತಿ ಹುಲಿ ಹಾಗೆ ಹೋರಾಡ್ತಾ ಇರೋದು. ಇಷ್ಟಾದ್ರೂ ಗೊತ್ತಿದೆಯಲ್ಲ, ಅಷ್ಟೇ ಸಾಕು. ಅಷ್ಟೇ ಸಾಕು ಅಂದ್ರೆ ಬಿಡೋರು ಯಾರು? ಅಂದರೆ ನನ್ನ ಮನಸ್ಸಿನಲ್ಲಿ ಕೂಡ ತುಂಬಾ ದಿನದಿಂದ ಒಂದು ಮಾತನ್ನ ಬಚ್ಚಿಟ್ಕೊಂಡಿದ್ದೀನಿ. ಅದನ್ನ ಹೃದಯ ಬಿಚ್ಚಿ ಹೇಳ್ಬೇಕು ಅಂತ ತುಂಬಾ ಆಸೆ. ಆದ್ರೆ ಇವತ್ತು ಸಮಯ ಸಿಕ್ಕಿದೆಯಲ್ಲ, ಧೈರ್ಯವಾಗಿ ಹೇಳೇ ಬಿಡ್ತೀನಿ. ಛತ್ರಪತಿ, ಅದೇನಂದ್ರೆ ಅದು ಐ
ಲವ್ ಯು ಛತ್ರಪತಿ. ಈ ವಿಷಯ ನೀಲಕಂಠನಿಗೆ ಏನಾದರೂ ಗೊತ್ತಾದರೆ ಅವನೇನು ಮಾಡ್ತಾನೆ, ಅವನಿಗೆ ನಾನು ಹೇಳ್ತೀನಿ, ಚಾಂದ್ ಚಾಂದ್ ಸೆ ಹೋತಿ ಹೇ ಸಿತಾರೋ ಸೆ ನಹಿ, ಚಾಂದ್ ಚಾಂದ್ ಸೆ ಹೋತಿ ಹೇ ಸಿತಾರೋ ಸೆ ನಹಿ, ಮೊಹಬ್ಬತ್ ಏಕ್ ಸೆ ಹೋತಿ ಹೇ ಹಜಾರೋ ಸೆ ನಹಿ. ಹಾಗಂತ ನಾನು ಅವನಿಗೆ ಧೈರ್ಯವಾಗಿ ಹೇಳ್ತೀನಿ, ನೀವು ಹೆದರಬೇಡಿ. ಹಾ, ಹೆಣ್ಣಿಗೆ ಆವಿಗಿನಿಂತ ಹೆಚ್ಚಿನ ವಿಷ ಸೇಡಿ ಇರುತ್ತದೆ. ಆದರೆ ಈ ಛತ್ರಪತಿಯ ಇಡುವ ಹೆಜ್ಜೆಯಲ್ಲೂ ವಿಷ, ಮಾತು ಮಾತಲ್ಲೂ ವಿಷ. ಈ ದೊಡ್ಡ ಮಾತನ್ನು ಅಡಬಿದ್ದರೂ ಕಟಬಿಡದ ಸಾಧಿಸುವ ಈ ಛತ್ರ. ಹಾಗಲೇ ಇಂದಿನಿಂದ ನೀನು ನನ್ನ ಹೃದಯದ ರಾಣಿ. ಬಾ, ಹಾಗಾದರೆ ಈ ನಲ್ಲನ ಮನತಣಿಸು ಹಾಡು ಬಾ. ಹೌದೇ? ನನ್ನ ರಸಿಕರ ರಾಜ, ಐ ಲವ್ ಯು. ಹೇ